ಈಗ ಕೆಲವು ಸತಿ ಹೇಳಿದ್ದೀನಿ ನಮ್ಮ ಹೈಕಮಾಂಡ್ ಪಕ್ಷ ಅವ್ರು ಗೆರೆ ಹಾಕಿದ್ ನಾವ್ ಯಾರು ಗೆರೆ ದಾಟಲ್ಲ ಸರ್. ಈಗ ಸಿಎಂ ಆಗಿ ಉಳ್ಕೊಳ್ತಾರೆ ಸರ್ ಸಿದ್ದರಾಮಯ್ಯನವರು. ಡಿ ಕೆ ಸುರೇಶ್ ಅವರು ನೆನ್ನೆ ಏನ್ ಹೇಳಿದ್ದಾರೆ, ಸಿಎಂ ಕುರ್ಚಿ ಅದೇ ನಾನು ಹೇಳ್ತಾ ಇದ್ದೀನಿ, ಸಿಎಂ ಕುರ್ಚಿ ಖಾಲಿ ಇಲ್ಲ. ಈಗ ಕುರ್ಚಿ ಖಾಲಿ ಮಾಡ್ಬೇಕಾದ್ರೆ ಯಾರು ಮಾಡ್ಬೇಕು? ನಾನು ಮಾಡಕ್ ಸಾಧ್ಯನಾ? ರವೀನಾ ಮಾಡಕ್ ಸಾಧ್ಯನಾ? ಶ್ರೀನಿವಾಸ್ ಮಾಡಕ್ ಸಾಧ್ಯನಾ? ಯಾರು ಮಾಡಕ್ ಸಾಧ್ಯ? ಹೈಕಮಾಂಡ್ ಮಾತ್ರ ಸಾಧ್ಯ ಇರೋದು. ಈಗ ಹೈಕಮಾಂಡ್ ಏನ್ ನಿರ್ಧಾರ ತಗೊಂಡು ಅದಕ್ಕೆಲ್ಲ ನಾವು ಬದ್ಧ. ಈಗ ಕೆಲವು ಸತಿ ಹೇಳಿದ್ದೀನಿ ನಮ್ಮ ಹೈಕಮಾಂಡ್ ಪಕ್ಷ ಅವ್ರು ಗೆರೆ ಹಾಕಿದ್ ನಾವ್ ಯಾರು ಗೆರೆ ದಾಟಲ್ಲ ಸರ್. ಈಗ ಸಿಎಂ ಆಗಿ ಉಳ್ಕೊಳ್ತಾರೆ ಸರ್ ಸಿದ್ದರಾಮಯ್ಯನವರು. ಈಗ ಡಿ ಕೆ ಸುರೇಶ್ ಅವರು ನೆನ್ನೆ ಏನ್ ಹೇಳಿದ್ದಾರೆ, ಸಿಎಂ ಕುರ್ಚಿ ಅದೇ ನಾನು ಹೇಳ್ತಾ ಇದ್ದೀನಿ, ಸಿಎಂ ಕುರ್ಚಿ ಖಾಲಿ ಇಲ್ಲ. ಈಗ ಕುರ್ಚಿ ಖಾಲಿ ಮಾಡ್ಬೇಕಾದ್ರೆ ಯಾರು ಮಾಡ್ಬೇಕು? ನಾನು ಮಾಡಕ್ ಸಾಧ್ಯನಾ? ರವೀನಾ ಮಾಡಕ್ ಸಾಧ್ಯನಾ? ಶ್ರೀನಿವಾಸ್ ಮಾಡಕ್ ಸಾಧ್ಯನಾ? ಯಾರು ಮಾಡಕ್ ಸಾಧ್ಯ? ಹೈಕಮಾಂಡ್ ಮಾತ್ರ ಸಾಧ್ಯ ಇರೋದು. ಈಗ ಹೈಕಮಾಂಡ್ ಏನ್ ನಿರ್ಧಾರ ತಗೊಂಡು ಅದಕ್ಕೆಲ್ಲ ನಾವು ಬದ್ಧ. ಸುಪ್ರೀಂ ಕೋರ್ಟ್ ಅಂತ ಅವ್ರು ನೋಡಿರ್ಬೋದು, ಇಡಿ ಅವರಿಗೆ ಒಂಥರ ಛೀಮಾರಿ ಆಗಿದೆ. ಅಂದ್ರೆ ನೀವು ರಾಜಕೀಯ ಮಾಡಂಗಿದ್ರೆ ಜನಗಳ ಜೊತೆ ಹೋಗಿ ರಾಜಕೀಯ ಮಾಡಿ, ಇದ್ದಲ್ಲಿ ರಾಜಕೀಯ ಮಾಡಬೇಡಿ ಅಂತಾನೆ ಹೇಳಿದ್ದಾರೆ. ನಮ್ಗೆ ಇವತ್ತು ಏನು ಸತ್ಯ ಆಯ್ತು ಅದಕ್ಕೆ ಸುಪ್ರೀಂ ಕೋರ್ಟ್ ನ್ಯಾಯನ ಕೊಟ್ಟಿದೆ ಸರ್. ಈಗ ಸಾಕಷ್ಟು ರೀತಿಯಲ್ಲಿ ಇದು ಮಾಡಿರುವಂತದ್ದು ಇಡಿ ವೈಯಕ್ತಿಕವಾಗಿ ಮಾಡ್ತಾ ಇದೆ ಅಂತ ಹೇಳಿ ಈಗ ಈ ಮುಂಚೆಯಿಂದ ನಾವೇನ್ ಹೇಳ್ತಾ ಇದೀವಿ, ಸಿದ್ದರಾಮಯ್ಯ ಇದರಲ್ಲಿ ಇಡಿಯಲ್ಲಿ ಪಾತ್ರ ಏನು, ಇದರಲ್ಲಿ ಮೂಡದಲ್ಲಿ ಪಾತ್ರ ಏನಿದೆ ಅಂತ ಬಹಳ ಸತಿ ನಾವು ಹೇಳಿದ್ವಿ. ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಇವತ್ತು ನಿನ್ನೆ ಸುಪ್ರೀಂ ಕೋರ್ಟೇ ನಮ್ಗೆ ನ್ಯಾಯ ಕೊಡ್ಸೋದು. 14 ಸೀಟ್ ವಾಪಸ್ ತಗೊಳ್ತಾರೆ ಸರ್. 14 ಸೀಟ್ ವಾಪಸ್ ತಗೊಳ್ತಾರೆ. ಹಾಗಾದ್ರೆ ಕೊಟ್ಟಿರೋದನ್ನ 14 ಸೀಟ್ ಆಲ್ರೆಡಿ ಸರೆಂಡರ್ ಮಾಡಿದಾರಲ್ಲ, ಅದನ್ನ ವಾಪಸ್ ತಗೊಳ್ಳೋದು ನನಗೆ ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ ಅಂತ ಅವ್ರು ನೋಡಿರ್ಬೋದು, ಇಡಿ ಅವರಿಗೆ ಒಂಥರ ಛೀಮಾರಿ ಆಗಿದೆ. ಅಂದ್ರೆ ನೀವು ರಾಜಕೀಯ ಮಾಡಂಗಿದ್ರೆ ಜನಗಳ ಜೊತೆ ಹೋಗಿ ರಾಜಕೀಯ ಮಾಡಿ, ಇದ್ದಲ್ಲಿ ರಾಜಕೀಯ ಮಾಡಬೇಡಿ ಅಂತಾನೆ ಹೇಳಿದ್ದಾರೆ. ನಮ್ಗೆ ಇವತ್ತು ಏನು ಸತ್ಯ ಆಯ್ತು ಅದಕ್ಕೆ ಸುಪ್ರೀಂ ಕೋರ್ಟ್ ನ್ಯಾಯನ ಕೊಟ್ಟಿದೆ ಸರ್. ಈಗ ಸಾಕಷ್ಟು ರೀತಿಯಲ್ಲಿ ಇದು ಮಾಡಿರುವಂತದ್ದು ಇಡಿ ವೈಯಕ್ತಿಕವಾಗಿ ಮಾಡ್ತಾ ಇದೆ ಅಂತ ಹೇಳಿ ಈಗ ಈ ಮುಂಚೆಯಿಂದ ನಾವೇನ್ ಹೇಳ್ತಾ ಇದೀವಿ, ಸಿದ್ದರಾಮಯ್ಯ ಇದರಲ್ಲಿ ಇಡಿಯಲ್ಲಿ ಪಾತ್ರ ಏನು, ಇದರಲ್ಲಿ ಮೂಡದಲ್ಲಿ ಪಾತ್ರ ಏನಿದೆ ಅಂತ ಬಹಳ ಸತಿ ನಾವು ಹೇಳಿದ್ವಿ. ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಇವತ್ತು ನಿನ್ನೆ ಸುಪ್ರೀಂ ಕೋರ್ಟೇ ನಮ್ಗೆ ನ್ಯಾಯ ಕೊಡ್ಸೋದು. 14 ಸೀಟ್ ವಾಪಸ್ ತಗೊಳ್ತಾರೆ ಸರ್. 14 ಸೀಟ್ ವಾಪಸ್ ತಗೊಳ್ತಾರೆ. ಹಾಗಾದ್ರೆ ಕೊಟ್ಟಿರೋದನ್ನ 14 ಸೀಟ್ ಆಲ್ರೆಡಿ ಸರೆಂಡರ್ ಮಾಡಿದಾರಲ್ಲ, ಅದನ್ನ ವಾಪಸ್ ತಗೊಳ್ಳೋದು ನನಗೆ ಗೊತ್ತಿಲ್ಲ. ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.